ಹರಿ ಓಂ, ನಾನು ಶ್ವೇತಾ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಬಾಲ ಯೂಟ್ಯೂಬ್ ಚಾನೆಲ್. ನಾಳೆ ನನ್ನ ಸೋದರ ಮಾವನ ಮಗನ ಮದುವೆ ಇದ್ದು. ಸೊ ಇವತ್ತು ಹೊರಡ್ತಾ ಇದ್ಯಾ ಮದುವೆಗೆ ಅಂತ ಹೇಳಿ. ಮದುವೆ ಇದ್ದಂಥದ್ದು ಮಂಚಿಕೇರಿಯಲ್ಲಿ. ನನ್ನ ಮಾವನ ಮನೆ ಇದ್ದಂತಹ ಧಾರವಾಡದಲ್ಲಿ. ಸೊ ಇವಾಗ ನಂಗೆ ಧಾರವಾಡಕ್ಕೆ ಹೊರಡ್ತಾ ಇದ್ಯಾ ನಾನು ಮತ್ತೆ ಅಮ್ಮ. ಅಣ್ಣನ ಕಾರ್ ಬತ್ತು, ಇವಾಗ ಅಣ್ಣನ ಕಾರಿಗೆ ಹೋಗ್ಬೋವು, ಹಂಗಾಗಿ ವೇಟ್ ಮಾಡ್ತಾ ಇದ್ಯಾ. ನಿಂಗಕ್ಕೂ ನನ್ನ ಮಾವನ ಮನೆ ಮದುವೆ ಹೆಂಗಾತು ಅಂತ ತೋರ್ಸುವ ಅಂತ ಹೇಳಿ ಈ ಒಂದು ವಿಡಿಯೋ ಎಲ್ಲ ಶೇರ್ ಮಾಡ್ತಾ ಇದ್ದೆ. ಎಲ್ಲವೂ ವಿಡಿಯೋನ ನೋಡಿ ಹಂಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೇಳಿ, ಮತ್ತೆ ವಿಡಿಯೋಗಳನ್ನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಶ್ರೀಬಾಲ ಯೂಟ್ಯೂಬ್ ಚಾನಲ್. ನನ್ನ 4 ಜನ ಸೋದರ ಮಾವಂದಿರಗಳ ಪೈಕಿ ಇವರು 3ನೇವರು. ಇಷ್ಟು ವರ್ಷ ಹೈಸ್ಕೂಲ್ನಲ್ಲಿ ಶಿಕ್ಷಕರಾಗಿ ಸೇವೆಯನ್ನು ಮಾಡ್ತಾ ಹೋದ ವರ್ಷ ಅಷ್ಟೇ ರಿಟೈರ್ಡ್ ಆದರು. ನಂಗೆ ಧಾರವಾಡಕ್ಕೆ ತಲುಪೋ ಹೊತ್ತಿಗೆ ಅಲ್ಲಿ ಹಳದಿಗೆಲ್ಲ ತಯಾರಿ ಮಾಡ್ಕೊತಾ ಇದ್ದಿದ್ದ. ಮುಂಚೆ ಎಲ್ಲ ಈ ಹಳದಿ ಶಾಸ್ತ್ರ ಅಂದರೆ ಅಷ್ಟೇನು ವಿಶೇಷ ಇದ್ದಿತ್ತಲ್ಲ, ಅರ್ಶಿಣೆಣ್ಣೆ ಅಷ್ಟೇ ಮಾಡ್ತಾ ಇದ್ದ ಮದುಮಕ್ಕಳಿಗೆ. ಆದರೆ ಇತ್ತೀಚೆಗೆ ಹಳದಿ ಶಾಸ್ತ್ರ ಅನ್ನುವಂತಹದ್ದು ಕೂಡ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾ ಇದ್ದ. ನಮ್ಗಳ ಕಡೆಗಳಲ್ಲೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ಮದುಮಕ್ಕಳನ್ನ ಕರ್ಕೊಂಡು ಬಂದು ಕೂರಿಸಿ ಅವಕ್ಕೆ ಆರತಿ ಮಾಡುವಂಥದ್ದಿರ್ಲಕ್ಕು, ಅರ್ಶಿಣೆಣ್ಣೆ ಹಚ್ಚುವಂಥದ್ದಿರ್ಲಕ್ಕು, ಆಮೇಲೆ ನೀರು ಹೊಯ್ಯುವಂಥದ್ದಿರ್ಲಕ್ಕು ಎಲ್ಲನೂ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾ. ಮತ್ತು ಮದುವೆ ಮಕ್ಕಳಿಗೆ ಅವ್ರ ಮನಸ್ಸಿನಲ್ಲಿ ತುಂಬಾ ಕಳವಳ ಇತ್ತು, ಭಯ ಇತ್ತು. ಮದುವೆ ಆಗ್ತಾ ಇದ್ದೆ ಹೆಂಗೋ ಏನು ಅನ್ನುವಂತಹ ಒಂದು ತುಂಬ ವಿಚಾರಗಳೆಲ್ಲ ತಲೆಯಲ್ಲಿ ಓಡ್ತಾ ಇದ್ದಾಗ ಈ ರೀತಿಯಾದಂತಹ ಒಂದಷ್ಟು ಮನೋರಂಜನೆ ಅವ್ರಿಗೆ ಸಿಕ್ಕಿದ್ರೆ ಮನಸ್ಸು ತುಂಬ ರಿಲೀಫ್ ಆಗ್ತು. ಮತ್ತು ಬೇಡದಂತಹ ಆಲೋಚನೆಗಳೆಲ್ಲ ಅವ್ರ ಮನಸ್ಸಿಂದ ಹೋಗ್ತು. ನಿಜಕ್ಕೂ ಇದೆಲ್ಲ ಆ ಸಮಯದಲ್ಲಿ ಅವಶ್ಯಕತೆ ಇರಲಕ್ಕು ಅಂತ ನನಗನ್ಸಿದ್ದು. ನಾನು ಹೋಗೋಷ್ಟೊತ್ತಿಗೆ ಅಂತೂ ಹಳದಿ ಶಾಸ್ತ್ರ ಆರಂಭ ಆಗ್ತಾ ಇದ್ದಿತ್ತು. ಸೊ ನಾನು ನೋಡಿದೆ, ಮತ್ತು ಅರಿಶಿನ ಎಲ್ಲ ಹಚ್ಚಿದೆ ಭಾವಂಗೆ. ನಮ್ಮ ಹವ್ಯಕ ಸಂಪ್ರದಾಯದಲ್ಲಿ ಪ್ರತಿ ಶಾಸ್ತ್ರಕ್ಕೂ ಪ್ರತಿ ಪದ್ಧತಿಗಳಿಗೂ ಅದರದೇ ಆದಂತಹ ಮಹತ್ವ ಇದ್ದು, ಅದೇ ರೀತಿ ಕಾಶಿ ಯಾತ್ರೆ ಕೂಡ ತುಂಬ ಮಹತ್ವದ ಒಂದು ವಿಚಾರ. ಹಿಂದೆ ಎಲ್ಲ ವೇದಾಧ್ಯಯನ ಮಾಡುವಂತಹ ಒಟುಗ ಜ್ಞಾನಾರ್ಜನೆಗಾಗಿ ಕಾಶಿಗೆ ಹೋಗುವಂತಹದ್ದು, ಕಾಶಿಯಲ್ಲಿಯೇ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ
ಅಲ್ಲಿಯೇ ಮುಕ್ತರಾಗುವಂತಹ ಒಂದು ಪದ್ಧತಿ ಇದ್ದಿತ್ತು. ಬಹಳಷ್ಟು ಜನ ಇದನ್ನ ಅನುಸರಿಸ್ತಾ ಇದ್ದಿದ್ದ ಕಾರಣ ಆವತ್ತಿನ ಪದ್ಧತಿಯಲ್ಲಿ ಲೌಕಿಕ ಜೀವನಕ್ಕಿಂತ ಅಲೌಕಿಕವಾಗಿರ್ತಕ್ಕಂತಹ ಸಾಧನೆಗಳಿಗೆ ಹೆಚ್ಚಿನ ಮಹತ್ವ ಇದ್ದಿತ್ತು. ಆತ್ಮ ಸಾಧನೆ ಎನ್ನುವಂತಹದ್ದೇ ಅವತ್ತಿನ ಬದುಕಿನ ಗುರಿಯಾಗಿತ್ತು. ಉಪನಯನವಾದ ನಂತರ ಕಲಿತಂತಹ ವಿದ್ಯೆಯನ್ನ ಊರಿನಲ್ಲಿ ಪ್ರದರ್ಶನವನ್ನ ಮಾಡಿ ತದನಂತರ ಅಲ್ಲಿರ್ತಕ್ಕಂತಹ ಹಿರಿಯರ ಒಪ್ಪಿಗೆಯನ್ನು ಪಡೆದು ಜ್ಞಾನಾರ್ಜನೆಗಾಗಿ ಕಾಶಿಗೆ ಹೊರಡುವಂತಹದ್ದು ಒಂದು ಪದ್ಧತಿ. ಸಂದರ್ಭದಲ್ಲಿ ಆ ಒಟ್ಟು 10 ಊರಿಗೆ ಸುತ್ತಿ ಅಲ್ಲಿ ತನ್ನ ಜ್ಞಾನಾರ್ಜನೆಯ ಉದ್ದೇಶವನ್ನ ತಿಳಿಸಿ ತನ್ನಲ್ಲಿರ್ತಕ್ಕಂತಹ ವಿದ್ಯೆಯನ್ನ ಪ್ರದರ್ಶನವನ್ನ ಮಾಡಕಾಗಿತ್ತು. ಆಗ ಅಲ್ಲಿರ್ತಕ್ಕಂತಹ ಕನ್ಯಾಪಿತೃಗಳು ಆ ವಟುವನ್ನ ಕಂಡು ಅವನಲ್ಲಿರ್ತಕ್ಕಂತಹ ಜ್ಞಾನವನ್ನ ನೋಡಿ ತನ್ನ ಮಗಳಿಗೆ ಈತ ತಕ್ಕವರ ಅನ್ನುವಂತಹದ್ದನ್ನ ನಿರ್ಧಾರ ಮಾಡಿ ಅವನನ್ನ ಮಾತನಾಡಿಸಿ ಅವನ ಪೂರ್ವಾಪರಗಳನ್ನ ವಿಚಾರ ಮಾಡಿ ಆ ನಂತರ ಅವನನ್ನ ಮನೆಗೆ ಕರ್ಕೊಂಡು ಬಂದು ಅವನ ಒಪ್ಪಿಗೆಯ ನಂತರ ಅವನ ಒಪ್ಪಿಗೆ ತನ್ನ ಮಗಳ ಒಪ್ಪಿಗೆಯನ್ನ ಪಡೆದು ಕನ್ಯಾದಾನವನ್ನ ಮಾಡುವಂತಹ ಪದ್ಧತಿ ಹಿಂದೆ ಬಹಳ ಸುಂದರವಾಗಿ ನಡ್ಕೊಂಡು ಬರ್ತಾ ಇದ್ದಿತ್ತು. ಆವತ್ತು ಆಸ್ತಿ ಅಂತಸ್ತಿನಿಗಿಂತ ಹೆಚ್ಚಾಗಿ ಆ ಹುಡುಗನಲ್ಲಿರ್ತಕ್ಕಂತಹ ಜ್ಞಾನದ ಬಲವೇ ಹೆಚ್ಚು ಎನ್ನುವಂತಹದ್ದಾಗಿ ತಂದೆ ತಾಯಿ ಭಾವಿಸ್ತಾ ಇದ್ದಿದ್ದ. ಯಾರು ಜ್ಞಾನವಂತನೋ ಆತನಿಗೆ ಮಗಳನ್ನ ಕೊಡುವಂತಹದ್ದಾಗಿ ಕನ್ಯಾಪಿತೃಗಳು ವಿಚಾರವನ್ನ ಮಾಡ್ತಾ ಇದ್ದ. ಅದರ ಮುಂದುವರಿದಂತಹ ಪದ್ಧತಿಯೇ ಇವತ್ತು ಕಾಶಿ ಯಾತ್ರೆಯ ಒಂದು ಭಾಗವಾಗಿ ಉಳಿದು ನಮ್ಮ ಮದುವೆಗಳಲ್ಲಿ. ಅದರ ಅರ್ಥವನ್ನ ತಿಳ್ಕೊಂಡ್ ಮಾಡಿದ್ರೆ ಇನ್ನಷ್ಟು ಅದರ ಸೊಗಸು ಹೆಚ್ಚು ಅನ್ನುವಂತಹದ್ದು ನನ್ನ ಅಭಿಪ್ರಾಯ. ಕಾಶಿ ಯಾತ್ರೆಯನ್ನು ತುಂಬಾ ಚೆನ್ನಾಗಿದ್ದಿತ್ತು. ಅದಕ್ಕೆ ಮಾಡಿರ್ತಕ್ಕಂತಹ ಪ್ರಿಪ್ರೇಷನ್ಗಳು ಕೂಡ ತುಂಬಾನೇ ಚೆನ್ನಾಗಿದ್ದಿತ್ತು. ಮಧ್ಯಾಹ್ನ ಇಷ್ಟ ಆದ ನಂತರ ಸಂಜೆ ಉದಕ ಶಾಂತಿ ಕಾರ್ಯಕ್ರಮ ಕೂಡ ಇದ್ದಿತ್ತು. ಇದಾದ ಮೇಲೆ ಮಾರನೇ ದಿನ ಮದುವೆ ಇರುವಂತಹದ್ದು. ಸೊ ಇವತ್ತಿನ ವ್ಲಾಗ್ ಇಷ್ಟೇಯ. ಅಡಿಲಿಯಾ ಮತ್ತೆ ಸಿಗ್ತೆ.